ಮುಂಬೈನಲ್ಲಿ ನಟ ಸೈಫ್ ಅಲಿ ಖಾನ್ ಮೇಲಿನ ದಾಳಿ ಹಿನ್ನೆಲೆಯಲ್ಲಿ ರಾಯಚೂರಿಗೆ ಬಂದಿದ್ದಂತ ನಟಿ ಶಿಲ್ಪಾ ಶೆಟ್ಟಿಗೆ ಭಾರೀ ಭದ್ರತೆಯನ್ನು ನೀಡಲಾಗಿತ್ತು. ಜ್ಯುವೆಲರ್ಸ್ ಉದ್ಘಾಟನೆಗೆ ಆಗಮಿಸಿದ್ದಂತ ಶಿಲ್ಪಾ ಶೆಟ್ಟಿ ಭದ್ರತೆಗಾಗಿ 100ಕ್ಕೂ ಹೆಚ್ಚು ಪೊಲೀಸರು ಹಾಗೆ 20ಕ್ಕೂ ಹೆಚ್ಚು ಬೌನ್ಸರ್ಗಳನ್ನು ನಿಯೋಜಿಸಲಾಗಿತ್ತು. ಮಂಗಳೂರಿನಲ್ಲೂ ಮಠ ಮಧ್ಯಾಹ್ನವೇ ದರೋಡೆ ನಡೆದಿದ್ದು ಬೆಚ್ಚಿ ಬೀಳಿಸಿದೆ. ಉಳ್ಳಾಲದಲ್ಲಿರುವಂತಹ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ಗೆ ನಿನ್ನೆ ಮಧ್ಯಾಹ್ನ 1:10 ಸುಮಾರಿಗೆ ಎಂಟ್ರಿ ಕೊಟ್ಟ 5 ಮುಸುಕುಧಾರಿಗಳು ಬಂದೂಕು ಮತ್ತು ತಲ್ವಾರ್ ತೋರಿಸಿ ಸಿಬ್ಬಂದಿಯನ್ನು ಬೆದರಿಸಿದರು. ಹಣ, ಅಡವಿಟ್ಟಿದ್ದ ಚಿನ್ನಾಭರಣ ಸೇರಿ 10 ರಿಂದ 12 ಕೋಟಿ ಮೌಲ್ಯದ ಮಾಲು ಸಮೇತ 1:16ಕ್ಕೆ ಅಂದ್ರೆ ಜಸ್ಟ್ 6 ನಿಮಿಷದಲ್ಲಿ ದರೋಡೆ ಮುಗಿಸಿ ಎಸ್ಕೇಪ್ ಆಗಿದ್ದಾರೆ. ದರೋಡೆಕೋರರು ಕಾರ್ಗೆ ನಕಲಿ ನಂಬರ್ ಪ್ಲೇಟ್ ಅಳವಡಿಸಿರುವುದು ಗೊತ್ತಾಗಿದೆ. ಕಾರ್ನ ಮೇಲೆ KA04 MQ9923 ಅನ್ನುವಂಥ ನಂಬರ್ ಇತ್ತು. ಈ ನಂಬರ್ ಪರಿಶೀಲಿಸಿದಾಗ ಅದು ಫೇಕ್ ಅಂತ ಗೊತ್ತಾಗಿದೆ. ಫೇಕ್ ನಂಬರ್ ಆಗಿರೋದ್ರಿಂದ ಟೋಲ್ನಲ್ಲಿ ಫಾಸ್ಟ್ಯಾಗ್ ವರ್ಕ್ ಆಗಿಲ್ಲ. ಹೀಗಾಗಿ 150 ರೂಪಾಯಿ ಹಣ ಕೊಟ್ಟು ಟೋಲ್ ದಾಟಿದ್ದಾರೆ. ವಿಷಯ ಅಂತ ಹೇಳಿದ್ರೆ ಬ್ಯಾಂಕ್ನಲ್ಲಿ CCTV ಇತ್ತಾದ್ರೂ ಅದು ರಿಪೇರಿಗೆ ಬಂದಿತ್ತು. ರಿಪೇರಿ ಮಾಡೋನು ಕೂಡ ಇವತ್ತೇ ಬಂದಿದ್ದ. ಆತನ ಉಂಗುರವನ್ನ ಕೂಡ ದೋಚಿ ಎಸ್ಕೇಪ್ ಆಗಿದ್ದಾರೆ. ಮಂಗಳೂರಲ್ಲೇ ಇದ್ದ CM MLC ಐವಾನ್ ಡಿಸೋಜಾ ಮನೆಯಲ್ಲೇ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು. ನೀವೆಲ್ಲ ಇದ್ದು ಯಾಕೆ ಹೀಗಾಯಿತು ಅಂತ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದರು. CM ತರಾಟೆಗೆ ತೆಗೆದುಕೊಂಡರು. ವಿಧಾನಸಭೆ ಸ್ಪೀಕರ್ ಕೂಡ ಬ್ಯಾಂಕ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ATMಗೆ ಹಣ ತುಂಬಬೇಕಿದ್ದಂತ ಸಿಬ್ಬಂದಿ ಹಣ ಹಾಕದೆ ತೆಗೆದುಕೊಂಡು ಹೋಗಿದ್ದಾನೆ. ಈ ಬಗ್ಗೆ ಮೈಸೂರು ಜಿಲ್ಲೆ ಬಿಳಿಕೆರೆ ಪೊಲೀಸ್ ಸ್ಟೇಷನ್ನಲ್ಲಿ ಅಕ್ಷಯ್ ಕುಮಾರ್ ಮತ್ತೆ ತೇಜಸ್ವಿನಿ ಅನ್ನೋರ ವಿರುದ್ಧವಾಗಿ FIR ದಾಖಲಾಗಿದೆ. ATMಗೆ ಹಣ ತುಂಬುವಂತ ಏಜೆನ್ಸಿ TL ಎಂಟರ್ಪ್ರೈಸಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಅಕ್ಷಯ್ ಮೈಸೂರು ಜಿಲ್ಲೆಯ ಒಟ್ಟು 16 ATMಗಳಿಗೆ ಹಣ ತುಂಬುತ್ತಾ ಇದ್ದ. ATMಗೆ ಹಣ ಹಾಕದೆ ಬ್ಯಾಗ್ನಲ್ಲಿ ತುಂಬಿಕೊಂಡು ಹೋಗಿದ್ದು ಚಿನ್ನದ ಅಂಗಡಿಯಲ್ಲಿ ಚಿನ್ನ ಖರೀದಿಸಿರುವ ದೃಶ್ಯ CC ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಭುಗಿಲೆದ್ದಿರುವಂತಹ ಪಟ್ಟದ ಫೈಟ್ಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಎಂಟ್ರಿ ಆಗಿದ್ದಾರೆ. ಸುರ್ಜೇವಾಲಾ ವಾರ್ನಿಂಗ್ ಬಳಿಕವೂ ಕೂಡ ಅಧಿಕಾರ ಹಂಚಿಕೆ ಬಗ್ಗೆ ಕೈ ನಾಯಕರ ಮಾತಿಗೆ ಬ್ರೇಕ್ ಬಿದ್ದಿರಲಿಲ್ಲ. CM ಸೀಟ್, KPCC ಅಧ್ಯಕ್ಷರ ಪಟ್ಟದ ಬಗ್ಗೆ ಹೇಳಿಕೆಗಳು ಮುಂದುವರೆದ ಬೆನ್ನಲ್ಲೇ ಖರ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಗೊಂದಲ ಹೆಚ್ಚಾಗ್ತಾ ಇದ್ದಂತೆ ಮಲ್ಲಿಕಾರ್ಜುನ್ ಖರ್ಗೆ ಎಚ್ಚರಿಕೆ ನೀಡಿದ್ದಾರೆ. ಕೈ ಕುರ್ಚಿ ಕಿತ್ತಾಟದ ಬಗ್ಗೆ ಮೊದಲ ಬಾರಿಗೆ ಮೌನ ಮುರಿದಿದ್ದಾರೆ. ಕಾಂಗ್ರೆಸ್ ನಾಯಕರು ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡಬೇಕು ಅಂತ ಕಡ್ಡಿ ಮುರಿದಂತೆ ವಾರ್ನಿಂಗ್ ಮಾಡಿದ್ದಾರೆ. ಅಲ್ಲದೆ ಊಹಾಪೋಹದ ಮಾತುಗಳು ಬೇಡ, ಮೊದಲು ಕೊಟ್ಟ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಅಧಿಕಾರ ಹಂಚಿಕೆ ಬಗ್ಗೆ ಸುಮ್ಮನೆ ಮಾತನಾಡೋದ್ರಿಂದ ಪ್ರಯೋಜನ ಆಗಲ್ಲ, ಹೈಕಮಾಂಡ್ ಇದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಾವೆಲ್ಲ ಇದ್ದೇವೆ, ನಾವು ಸೂಕ್ತವಾದ ನಿರ್ಣಯವನ್ನು ತೆಗೆದುಕೊಳ್ತೇವೆ, ವಿವಾದಗಳು ನಡೀಬಾರದು, ಪಕ್ಷಕ್ಕೆ ದೊಡ್ಡ ಹಾನಿ ಆಗುತ್ತೆ, ಊಹಾಪೋಹದ ಮಾತುಗಳನ್ನು ಆಡಬೇಡಿ ಅಂತ ಅಂದರು. ಬಹಿರಂಗವಾಗಿ ಹೇಳಿಕೆ ನೀಡುವ ನಾಯಕರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಕೆಲ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಯಾರೂ ಬಹಿರಂಗ ಹೇಳಿಕೆ ಕೊಡಬಾರದು. ಏನೇ ತೀರ್ಮಾನ ಮಾಡುವುದಾದ್ರೆ ಹೈಕಮಾಂಡ್ ಇದೆ, ನಾನಿದ್ದೇನೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಸಹ ಇದ್ದಾರೆ. ನಾವೆಲ್ಲ ಸೂಕ್ತ ಸಮಯದಲ್ಲಿ ನಿರ್ಣಯ ತೆಗೆದುಕೊಳ್ಳುತ್ತೇವೆ. ಬದಲಾವಣೆ ಎಲ್ಲಿದೆ ಅಂತ ಪ್ರಶ್ನಿಸಿರುವಂತಹ ಖರ್ಗೆ, ಸೂಕ್ತ ಕಾಲ ನಾಳೆ ಅಥವಾ ನಾಡಿದ್ದು ಅಲ್ಲ, ಈಗ ಮೊದಲು ಗ್ಯಾರಂಟಿ ಯೋಜನೆಗಳನ್ನು ನಿಭಾಯಿಸಬೇಕಿದೆ ಅಂತ ಕಿವಿಮಾತು ಹೇಳಿದರು. ನಾನು ಯಾವುದೇ ಹುದ್ದೆಗೆ ಅಂಟಿಕೊಂಡು ಕೂತಿಲ್ಲ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ DK, ಅವರವರ ಶ್ರಮದ ಮೇಲೆ ಹುದ್ದೆ ಅವಕಾಶಗಳು ಬರುತ್ತವೆ. ನಾಯಕತ್ವ, ಸಂಘಟನಾತ್ಮಕ ಗುಣದ ಮೇಲೆ ಅವಕಾಶ ಸಿಗುತ್ತೆ. ಅವರ ಸಾಧನೆ, ಶ್ರಮದ ಆಧಾರದಲ್ಲಿ ಅವಕಾಶಗಳು ಸಿಗ್ತವೆ. ಹುದ್ದೆಗಳ ಬಗ್ಗೆ ಹೊರಗೆ ಮಾತನಾಡುವುದು ಸರಿಯಲ್ಲ ಅಂದರು. ಬೆಳಗಾವಿಗೆ ಆಗಮಿಸಿರುವ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ KPCC ಅಧ್ಯಕ್ಷರ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ. KPCC ಅಧ್ಯಕ್ಷರು ಬದಲಾಗುವುದಿದ್ರೆ ಇಲ್ಲಿಗೆ ಯಾಕೆ ಬರ್ತಾ ಇದ್ರು ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಪ್ರಶ್ನೆ ಮಾಡಿದ್ದಾರೆ. ನಾನು ಸೇರಿದಂತೆ ಎಲ್ಲರೂ ಬೀಗ ಹಾಕೊಳ್ಬೇಕೆಂದು ದೆಹಲಿ ನಾಯಕರು ಹೇಳಿದ್ದಾರೆ ಎಂದು DK ಶಿವಕುಮಾರ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ DCM DK, AICC ಅಧ್ಯಕ್ಷ ಖರ್ಗೆ ಮಾರ್ಗದರ್ಶನದಲ್ಲಿ ನಾವು ದುಡಿಯುತ್ತೇವೆ, ಹೈಕಮಾಂಡ್ ಹೇಳಿದಂತೆ ಕೆಲಸ ಮಾಡ್ತೇವೆ ಎಂದಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಬಳಿಕ ಈಗ ಟೂರ್ ಪಾಲಿಟಿಕ್ಸ್ ಶುರುವಾಗಿದೆ. ಶೀಘ್ರವೇ 15 ಶಾಸಕರು ದುಬೈ ಪ್ರವಾಸವನ್ನು ಕೈಗೊಳ್ಳಲಿದ್ದೇವೆ ಅಂತ ಸತೀಶ್ ಜಾರಕಿಹೊಳಿ ಆಪ್ತ ಶಾಸಕ ಹೇಳಿಕೆ ಕೊಟ್ಟಿರುವುದು ಸಂಚಲನ ಸೃಷ್ಟಿ ಮಾಡಿದೆ. ಬೆಳಗಾವಿಯಲ್ಲಿ ಮಾತನಾಡಿದ ಶಾಸಕ ಆಸಿಫ್ ಸೇಠ್, ಸ್ನೇಹಿತರು, ಆಪ್ತ ಶಾಸಕರೆಲ್ಲರೂ ಸೇರಿ ದುಬೈ ಪ್ರವಾಸ ಕೈಗೊಳ್ಳಲಿದ್ದೇವೆ. ಸಚಿವ ಸತೀಶ್ ಜಾರಕಿಹೊಳಿ ದುಬೈ ಪ್ರವಾಸಕ್ಕೆ ಬರಲ್ಲ, ಆದರೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಶಾಸಕ ಆಸಿಫ್ ಸೇಠ್ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕರ ದುಬೈ ಪ್ರವಾಸದ ಬಗ್ಗೆ DK ಶಿವಕುಮಾರ್ ಮಾತನಾಡಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ DK, ಅದೆಲ್ಲ ನನಗೆ ಗೊತ್ತಿಲ್ಲ, ಆ ಬಗ್ಗೆ ನಾನು ಮಾತನಾಡಲು ಹೋಗಲ್ಲ. ಸುರ್ಜೇವಾಲಾ ಸಾಹೇಬರು ಇಲ್ಲೇ ಇದ್ದಾರೆ, ಅವ್ರನ್ನ ಭೇಟಿಯಾಗಿ ನೀವು ಮಾತಾಡ್ಕೊಳ್ಳಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನಾಯಿತು, ನನ್ನ ಸಮಾವೇಶ ಆಯಿತು, ಪಕ್ಷ ಸಂಘಟನೆ ಆಯಿತು ಎಂದಿದ್ದಾರೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನದಿಂದ ರದ್ದಾಗಿದ್ದಂಥ ಗಾಂಧಿ ಭಾರತ ಸಮಾವೇಶ ಜನವರಿ 21ನೇ ತಾರೀಕು ನಡೆಯೋದಿದೆ. ಸಮಾವೇಶದ ಬಗ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಸಭೆ ನಡೆಸಿದ್ದಾರೆ. ಬೆಳಗಾವಿ ಕಾಂಗ್ರೆಸ್ ಕಚೇರಿಯಲ್ಲಿ ಒಂದೇ ಸೋಫಾ ಮೇಲೆ ಕುಳಿತುಕೊಂಡು ಸುರ್ಜೇವಾಲಾ, ಸತೀಶ್ ಹಾಗೆ DK ಸುರೇಶ್ ಚರ್ಚೆಯನ್ನ ಮಾಡಿದ್ದಾರೆ. ಜನವರಿ 21ನೇ ತಾರೀಕು ಜೈ ಬಾಪು, ಜೈ ಭೀಮಾ, ಜೈ ಸಂವಿಧಾನ ಕಾರ್ಯಕ್ರಮ ನಡೆಯಲಿದೆ. ಗಾಂಧಿ ಭಾರತ ಕಾರ್ಯಕ್ರಮದಿಂದ ಬೆಳಗಾವಿಗೆ ಶಕ್ತಿ ಬಂದಿದೆ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ದೇಶದ ಇತಿಹಾಸ ಸೃಷ್ಟಿ ಮಾಡಿರುವಂತಹ ಜಿಲ್ಲೆ ಬೆಳಗಾವಿ. 100 ವರ್ಷದ ಹಿಂದೆ ಗಾಂಧೀಜಿಯವರು ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿದ್ರು. ಈಗ ಅದೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷತೆ ಮಲ್ಲಿಕಾರ್ಜುನ ಖರ್ಗೆ ಅವರು ವಹಿಸಿದ್ದಾರೆ. ಅಲ್ಲದೆ ಇದು AICC ಕಾರ್ಯಕ್ರಮ, DK ಶಿವಕುಮಾರ್ ಕಾರ್ಯಕ್ರಮ ಅಲ್ಲ ಅಂತ ವಿರೋಧಿಗಳಿಗೆ ತಿರುಗೇಟು ನೀಡಿದರು.
ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧದ ಮುಡಾ ಹಗರಣ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು 142 ಸ್ಥಿರಾಸ್ತಿಯನ್ನ ಇಡಿ ಅಧಿಕಾರಿಗಳು ಮುಟ್ಟುಗೋಲು ಹಾಕೊಂಡಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳ ಹೆಸರಿನಲ್ಲಿ ನೋಂದಣಿಯಾಗಿದ್ದಂತ ಅಂದಾಜು 300 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಏಜೆಂಟ್ಗಳಾಗಿ ಕೆಲಸ ಮಾಡುವವರ ಹೆಸರಿನಲ್ಲೂ ನೋಂದಣಿಯಾಗಿದ್ವು. ಮುಡಾ ಸೈಟ್ ಹಗರಣ ಸಂಬಂಧ ಇಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧದ ಮುಡಾ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ 142 ಸ್ವತ್ತುಗಳನ್ನು ಮುಟ್ಟುಗೋಲು ಹಾಕೊಂಡಿದೆ. ಇದು ನನ್ನ ಹೋರಾಟಕ್ಕೆ ದೊರೆತ ಮತ್ತೊಂದು ಜಯ ಅಂತ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಪೋಸ್ಟ್ ಮಾಡಿದ್ದಾರೆ. ಜಾಲತಾಣದಲ್ಲಿ ಈ ಬಗ್ಗೆ ಬರೆದುಕೊಂಡಿರುವ ಸ್ನೇಹಮಯಿ, ನಿಮ್ಮಗಳ ಹಾರೈಕೆಯಿಂದ ನನ್ನ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂದರು. ಮುಡಾದ 142 ಸೈಟ್ಗಳನ್ನು ಇಡಿಯಿಂದ ಮುಟ್ಟುಗೋಲು ಹಾಕೊಂಡಿದ್ದಕ್ಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕಿಡಿಕಾರಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ರಣದೀಪ್ ಸುರ್ಜೇವಾಲಾ, ಬಿಜೆಪಿಯವರು ಹೆದರಿ ಇಡಿಯನ್ನ ಚೂ ಬಿಡ್ತಾ ಇದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಬಿಜೆಪಿಯವರ ವಿರುದ್ಧ ಗಟ್ಟಿಯಾಗಿ ಕಾಂಗ್ರೆಸ್ ನಿಲ್ಲುತ್ತೆ. ಬೆಳಗಾವಿಯ ರ್ಯಾಲಿಗೆ ಹೆದರಿ ಬಿಜೆಪಿ ವಾಮಮಾರ್ಗ ಅನುಸರಿಸ್ತಾ ಇದೆ ಅಂತ ಹೇಳಿದ್ದಾರೆ. ವಿಧಾನಸಭೆ ಚುನಾವಣೆ ವೇಳೆ ಬಿಜೆಪಿ ವಿರುದ್ಧ ಅಪಪ್ರಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಹೈಕೋರ್ಟ್ ಮಧ್ಯಂತರ ರಿಲೀಫ್ ನೀಡಿದೆ. ಮಧ್ಯಂತರ ತಡೆ ನೀಡಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿಂದ ಪೀಠ ಆದೇಶ ನೀಡಿದೆ. ಸುದ್ದಿ ಪತ್ರಿಕೆಗಳಲ್ಲಿ ಬಂದಿದ್ದನ್ನೇ ಶೇರ್ ಮಾಡಿದ್ದಕ್ಕೆ ಕೇಸ್ ಹಾಕಿದ್ದಾರೆ ಎಂದು ಹಿರಿಯ ವಕೀಲರಾದ ಶಶಿಕಿರಣ್ ಶೆಟ್ಟಿ, ನಿತೀಶ್ ಕುಮಾರ್ ಶೆಟ್ಟಿ ವಾದಿಸಿದರು. ಧಾರವಾಡದ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಬಸವರಾಜ್ ಮುತ್ತಗಿಯನ್ನ ಮಾಫಿ ಸಾಕ್ಷಿಯಾಗಿಸಲಾಗಿದೆ. ಹೀಗಾಗಿ ಮಾಫಿ ಸಾಕ್ಷಿಯಾಗಿಸಿದ್ದನ್ನ ಪ್ರಶ್ನಿಸಿ ಆರೋಪಿ ವಿನಯ್ ಕುಲಕರ್ಣಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ನಡೆಸಿದ್ದು, ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ಮುಂದಿನ ವಿಚಾರಣೆಗೆ ಹೈಕೋರ್ಟ್ ತಡೆ ನೀಡಿದೆ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಬೆಂಗಳೂರಿಗೆ ಆಗಮಿಸಿದರು. ಕೆಎಬಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಬೆಂಗಳೂರಿನ ಜಯನಗರ ಕ್ಷೇತ್ರದ ಬಿಜೆಪಿ ಶಾಸಕ ಸಿಕೆ ರಾಮಮೂರ್ತಿ ಸ್ವಾಗತಿಸಿದರು. ಬಿಜೆಪಿ ಸಾಂಸ್ಥಿಕ ಚುನಾವಣಾ ರಾಜ್ಯ ಉಸ್ತುವಾರಿ ಆಗಿರುವಂತಹ ಚೌಹಾಣ್ ಬೆಳಗ್ಗೆ ರಾಜ್ಯದ 3 ಸಚಿವರ ಜೊತೆ ಸಭೆ ನಡೆಸಲಿದ್ದಾರೆ. ಮೆಟ್ರೋ ಟಿಕೆಟ್ ದರ ಹೆಚ್ಚಿಸಬೇಕು ಅಂತ ಹಲವು ದಿನಗಳಿಂದ ಬಿಎಂಆರ್ಸಿ ಪ್ರಯತ್ನ ಪಟ್ಟಿತ್ತು. ಆದರೆ ಬಸ್ ಟಿಕೆಟ್ ದರ ಹೆಚ್ಚಾಗ್ತಿದ್ದಂತೆ ಬಿಎಂಆರ್ಸಿ ಕೂಡ ನಿನ್ನೆ ಬೋರ್ಡ್ ಮೀಟಿಂಗ್ ನಡೆಸಿತ್ತು. ಶಾಂತಿನಗರದ ಕೇಂದ್ರ ಕಚೇರಿಯಲ್ಲಿ ನಡೆದಂತಹ ಸಭೆಯಲ್ಲಿ ದರ ಏರಿಕೆ ಸಮಿತಿ ಸದಸ್ಯರನ್ನು ಒಳಗೊಂಡಂತಹ ತಂಡ ಬಿಎಂಆರ್ಸಿಗೆ ವರದಿ ಸಲ್ಲಿಕೆ ಮಾಡಿದೆ. ದರ ಏರಿಕೆ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳಲಾಗಿದೆ. ಇಂದು ಅಧಿಕೃತ ದರ ಪಟ್ಟಿ ಬಿಡುಗಡೆ ಆಗಲಿದೆ. ಜನವರಿ 19ರಂದು ಅಂದರೆ ಭಾನುವಾರ ಮೆಟ್ರೋ ನೇರಳೆ ಮಾರ್ಗದ ಸಂಚಾರದಲ್ಲಿ ವ್ಯತ್ಯಯವಾಗಲಿದೆಯಂತೆ. ಕಬ್ಬನ್ ಪಾರ್ಕ್, ಎಂಜಿ ರೋಡ್ ನಡುವೆ ಹಳಿ ನಿರ್ವಹಣಾ ಕಾಮಗಾರಿ ನಡೆಯುತ್ತಾ ಇದ್ದು, ನಾಡಪ್ರಭು ಕೆಂಪೇಗೌಡ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣ ಮತ್ತು ಇಂದಿರಾನಗರ ಮೆಟ್ರೋ ನಿಲ್ದಾಣ ನಡುವೆ 3 ಗಂಟೆ ಮೆಟ್ರೋ ಸೇವೆ ಇರಲ್ಲ ಅಂತ ನಮ್ಮ ಮೆಟ್ರೋ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಚಳಿ ವಿಪರೀತವಾಗಿದ್ದು ನಿರಾಶ್ರಿತರು ಕಂಗೆಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಎಚ್ಚೆತ್ತ ದೆಹಲಿ ಸರ್ಕಾರ ನಿರಾಶ್ರಿತರಿಗೆ ತಾತ್ಕಾಲಿಕ ಆಶ್ರಯ ತಾಣಗಳನ್ನು ನಿರ್ಮಿಸಿದೆ. ದೌಲಾ ಕೌನ್ ಪ್ರದೇಶದಲ್ಲಿ ಶೆಲ್ಟರ್ಗಳಲ್ಲಿ ಜನ ಆಶ್ರಯ ಪಡೆದಿದ್ದಾರೆ. ಕಸಿಯಾದ ಹೃದಯವನ್ನ ಗ್ರೀನ್ ಕಾರಿಡಾರ್ ಮೂಲಕ ರವಾನಿಸಲಾಗಿದೆ. ತೆಲಂಗಾಣದ ಹೈದರಾಬಾದ್ನಿಂದ ಮೆಟ್ರೋ ಟ್ರೈನ್ ಮೂಲಕ ಜೀವಂತ ಹೃದಯವನ್ನ ಗ್ರೀನ್ ಕಾರಿಡಾರ್ ಮೂಲಕ ಹಸ್ತಾಂತರ ಮಾಡಲಾಗಿದೆ. ತ್ವರಿತಗತಿಯಲ್ಲಿ ಹೃದಯವನ್ನ ಎಲ್ಬಿ ನಗರದ ಕಾಮಿನೇನಿ ಆಸ್ಪತ್ರೆಯಿಂದ ಗ್ಲೋಬಲ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭಮೇಳಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. 5ನೇ ದಿನವಾದ ನಿನ್ನೆ ಬರೋಬ್ಬರಿ 30 ಲಕ್ಷ ಭಕ್ತರು ಪವಿತ್ರ ಸ್ನಾನ ಮಾಡಿದ್ದಾರೆ. ಗಂಗಾ, ಯಮುನಾ, ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದಲ್ಲಿ ನಾಗಸಾಧುಗಳ ಸಮಾಗಮವಾಗಿದ್ದು ಅಮೃತ ಸ್ನಾನ ಮಾಡಿದ್ದಾರೆ. ಮಹಾಕುಂಭಮೇಳದ 5ನೇ ದಿನವಾದ ನಿನ್ನೆ ಗಂಗಾ ಆರತಿ ನೆರವೇರಿಸಲಾಯಿತು. ನಿನ್ನೆ ಸಂಜೆ ಗಂಗಾ ತಟದಲ್ಲಿದ್ದಂಥ ಅರ್ಚಕರಿಂದ ನಡೆದ ಗಂಗಾ ಆರತಿ ಭಕ್ತರ ಕಣ್ಮನ ಸೆಳೆಯಿತು. ಇನ್ನು ಗಂಗಾ ಆರತಿಯಲ್ಲಿ ಮಹಿಳೆಯರು ಕೂಡ ಭಾಗಿಯಾಗಿದ್ದು ಕೈಯಲ್ಲಿ ದೀಪಗಳನ್ನು ಹಿಡಿದು ಗಂಗಾ ಮಾತೆಗೆ ಆರತಿ ಎತ್ತಿದರು. ಮಹಾಕುಂಭಮೇಳದ 6ನೇ ದಿನವಾದ ಇಂದು ಸಾವಿರಾರು ಭಕ್ತರು ಆಗಮಿಸ್ತಾ ಇದ್ದಾರೆ. ಮೈ ಕೊರೆಯುವ ಚಳಿಯಲ್ಲೂ ಐತಿಹಾಸಿಕ ಕುಂಭಮೇಳಕ್ಕೆ ಜನರು ಸಾಕ್ಷಿಯಾಗ್ತಾ ಇದ್ದಾರೆ. ಕರ್ನಾಟಕ ಮೂಲದ ವಿದರ್ಭ ತಂಡದ ನಾಯಕ ಕರುಣ್ ನಾಯರ್ ನೀಡುತ್ತಿರುವಂತಹ ಅದ್ಭುತ ಪ್ರದರ್ಶನದ ಬಗ್ಗೆ ಮಾಜಿ ಕ್ರಿಕೆಟಿಗರಾದ ಸಚಿನ್ ತೆಂಡೂಲ್ಕರ್ ಮತ್ತು ಹರ್ಭಜನ್ ಸಿಂಗ್ ಗುಣಗಾನ ಮಾಡಿದ್ದಾರೆ. ಇದೇನು ಆಕಸ್ಮಿಕವಲ್ಲ, ಅಸಾಮಾನ್ಯ ಅಂತ ಹೇಳುವ ಮೂಲಕ ಕರ್ನಾಟಕ ಮೂಲದ ವಿದರ್ಭ ತಂಡದ ನಾಯಕರನ್ನ ಹುರಿದುಂಬಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಕರುಣ್ ನಾಯರ್ ಸಾಧನೆ ಬಗ್ಗೆ ಸಚಿನ್ ಪೋಸ್ಟ್ ಮಾಡಿದ್ದಾರೆ. 7 ಇನ್ನಿಂಗ್ಸ್ನಲ್ಲಿ 5 ಶತಕ ಒಳಗೊಂಡಂತೆ 752 ರನ್ ಗಳಿಸುವುದು ಅಸಾಮಾನ್ಯ. ಶ್ರದ್ಧೆ ಮತ್ತು ಕಠಿಣ ಪರಿಶ್ರಮದಿಂದ ಮಾತ್ರ ಇದು ಸಾಧ್ಯ ಅಂತ ಹೇಳಿದ್ದಾರೆ. ಸತತ ಸೋಲುಗಳ ಬಳಿಕ ಟೀಂ ಇಂಡಿಯಾ ಆಟಗಾರ ಮೇಲೆ ಬಿಸಿಸಿಐ ಇನ್ನಷ್ಟು ಕಠಿಣ ನಿಯಮಗಳನ್ನು ಜಾರಿಗೊಳಿಸಿದೆ. ಇನ್ಮುಂದೆ ರಾಷ್ಟ್ರೀಯ ತಂಡದ ಆಯ್ಕೆಗೆ ಪರಿಗಣಿಸಬೇಕಾದರೆ ಆಟಗಾರರು ಕಡ್ಡಾಯವಾಗಿ ದೇಸಿ ಕ್ರಿಕೆಟ್ ಆಡಲೇಬೇಕು ಅಂತ ಬಿಸಿಸಿಐ ಆದೇಶವನ್ನು ಕೊಟ್ಟಿದೆ. ಆಟಗಾರರು ಪಾಲಿಸಲೇಬೇಕಾದ 10 ಪ್ರಮುಖ ನಿಯಮಗಳನ್ನು ಗುರುವಾರ ಬಿಸಿಸಿಐ ಪ್ರಕಟಿಸಿದೆ. ಆಟಗಾರರು ರಾಷ್ಟ್ರೀಯ ತಂಡದಿಂದ ಹೊರಗಿದ್ದಾಗ ದೇಸಿ ಕ್ರಿಕೆಟ್ನಲ್ಲಿ ಆಡಬೇಕು, ಅಲ್ಲದಿದ್ದರೆ ಅವರನ್ನು ರಾಷ್ಟ್ರೀಯ ತಂಡಕ್ಕೆ ಪರಿಗಣಿಸುವುದಿಲ್ಲ ಅಂತ ಸ್ಪಷ್ಟ ಸಂದೇಶ ರವಾನಿಸಿದೆ. ಟಿ20 ಕ್ರಿಕೆಟ್ನ ಸ್ಟಾರ್ ಬ್ಯಾಟ್ಸ್ಮನ್ ರಿಂಕು ಸಿಂಗ್ ಸದ್ಯ ಆಫ್ ಫೀಲ್ಡ್ನಿಂದಲೇ ಸುದ್ದಿಯಾಗಿದ್ದಾರೆ. ಲೋಕಸಭೆ 2ನೇ ಅತಿ ಕಿರಿಯ ಸಂಸದೆ ತೂಫಾನಿ ಸರೋಜ ಜೊತೆಗೆ ನಿಶ್ಚಿತಾರ್ಥವಾಗಿದ್ದಾರೆ ಅನ್ನೋ ವದಂತಿ ಹಬ್ಬಿದೆ. ಆದರೆ ಕೆಲ ಮೂಲಗಳ ಪ್ರಕಾರ ಈ ರೀತಿ ಯಾವುದೇ ಬೆಳವಣಿಗೆ ನಡೆದಿಲ್ಲ ಅಂತ ಹೇಳಲಾಗ್ತಿದೆ. ತುಳುನಾಡ ಕುವರಿ ಬಾಲಿವುಡ್ ಬೆಡಗಿ ಶಿಲ್ಪಾ ಶೆಟ್ಟಿ ನಿನ್ನೆ ರಾಯಚೂರಿಗೆ ಆಗಮಿಸಿದ್ರು. ಖಾಸಗಿ ಜುವೆಲ್ಲರ್ಸ್ ಉದ್ಘಾಟನೆ ವೇಳೆ ಕನ್ನಡದಲ್ಲಿ ಮಾತನಾಡಿ ಅಭಿಮಾನಿಗಳನ್ನ ರಂಜಿಸಿದ್ರು. ಚೆನ್ನಾಗಿದ್ದೀರಾ, ಸಬ್ಲೋಕ್ ಕೇಸೆ ಹೇ, ನಾನು ಕರ್ನಾಟಕದ ಹುಡುಗಿ ಅಂತ ಶಿಲ್ಪಾ ಶೆಟ್ಟಿ ಹೇಳಿದ್ರು.
ಆರಂಭದಿಂದಲೂ ಸಾಕಷ್ಟು ನಿರೀಕ್ಷೆ ಹುಟ್ಟುಹಾಕಿರುವ ರಿಷಿ ನಾಯಕರಾಗಿ ನಟಿಸಿರುವಂತಹ ರುದ್ರ ಗರುಡ ಪುರಾಣ ಟ್ರೈಲರ್ ರಿಲೀಸ್ ಆಗಿದೆ. ಅನಿರೀಕ್ಷಿತ ಈ ಚಿತ್ರದ ಟ್ರೈಲರ್ ಅನ್ನ ನಟ ರಾಕ್ಷಸ ಡಾಲಿ ಧನಂಜಯ್ ರಿಲೀಸ್ ಮಾಡಿದ್ದಾರೆ. ಟ್ರೈಲರ್ ಕುತೂಹಲ ಮೂಡಿಸಿದ್ದು ಜನವರಿ 24ರಂದು ರಿಲೀಸ್ ಆಗ್ತಿದೆ.